ಇದೇನ್ ರಾಗಿ ಹೊಲಕ್ಕೇನು ಇವರೇ ನೀರ್ ಬಿಟ್ಟಂಗ್ ಕಾಣೆ ನಾನು. ಎಲ್ಲ ಒಣಗು ಸಾಕ್ಬೇಕು ಅಂತಾನೆ ನೀ ಕಾಯ್ಕೊಂಡ್ ಬಿದ್ದವ್ರೆ ಅಂತ ಅನ್ನಿಸ್ತದೆ. ನೋಡ್ ರಾಗಿ ಹೊಲ ಎಲ್ಲ ಹೆಂಗ್ ಒಣಗಿಕೊಂಡು ಹೋಗೈತೆ. ಹಾ, ನೀರ್ ಹಾಯಿಸ್ತೀನಿ. ಅದ್ ಯೋಸ್ ಜನ ಆಳುಗಳು ಮಡಿಕೊಂಡ್ ಅವ್ರಿಗೆಲ್ಲ ಸಂಬಳ ಕೊಟ್ಟು ನಾವಂತೂ ಆಳು ಬಿದ್ದೋದ್ವಿ. ಸೊರ್ ಮಾಡೋದಂತೆ ಸೊರ್ ಮಾಡಲ್ಲ. ಈ ನನ್ನ ಮಗ ಎಲ್ಲೋದ್ನ ಕಣಪ್ಪ. ನನ್ನ ಮಗ ಅವನ ನೋಡ್ಕತೀನಿ ಕಣಮ್ಮ ಅಂತಾನೆ ಇದೇ ನೀ ನೋಡ್ಕೊಳ್ಳೋದು. ಆ ನ್ಯಾಯವಾಗಿ ಏನೂ ಇಲ್ಲ. ಆ ತೆಂಗಿನಕಾಯಿ ಕಿಡ್ಸ್ರಿ ಅಂತ ತೆಂಗಿನಕಾಯಿ ಕಿಡ್ಸಕ್ಕಿಲ್ಲ, ಏನಿಲ್ಲ. ನನ್ನ ಮಂತಾಗ ನೋಡ್ಕೋಬೇಕು, ಇಲ್ಲಿ ನೋಡ್ಕೋಬೇಕು. ನನ್ನ ಗಂಡ ಎಲ್ಲ ಎಡವಟ್ ಕೆಲಸನೇ ನೀ ಮಾಡೋದು, ಒಂದು ನ್ಯಾಯವಾಗಿ ಮಾಡಕ್ಕಿಲ್ಲ. ಲತಿಮಾ ಬಾರ್ಲ ಇಲ್ಲಿ. ಅಯ್ಯೋ ಹೋಗತ್ತಾಗಿ ಎಲ್ಲ ನಾನು ಎಷ್ಟು ಅಂತ ನೋಡ್ಕೊಂಡು ಸಾಯ್ದೆ. ನನಗೇನು ವಯಸ್ಸು ಹೋಯ್ತೈತೆ. ಈ ನನ್ನ ಮಗ ಎಲ್ಲೋದ್ನು ಅದೇನೋ ಕೋಳಿ ಸಾಕ್ತೀನಿ ಕುರಿ ಸಾಕ್ತೀನಿ ಅಂತೇಳಿ ಜಮೀನೆಲ್ಲ ನೋಡ್ಕೊಳ್ಳೋದೆ ಬಿಟ್ಬಿಟ್ಟಾದಾಗೆ. ಬಾರ್ಲ ಒಸಿ ಸರ್ನ. ಅಯ್ಯಯ್ಯ ನೀರು ಹಾಯಿಸ್ಬೇಡ್ರಿ, ಎಲ್ಲ ತಿರ್ಕೊಂಡು ಬಿದ್ದಿರ್ರಿ ಸುಮ್ಕೆನೆನಿಯ. ಅಲ್ಲ ಕಂಡ್ಲ ರಾಗಿ ಅಂತ ಹಿಂಗ್ ಮಣಿಕೊಂಡು ಹೋಗೈತೆ. ಒಸಿ ನೋಡ್ಕೋಬೇಕಲ್ವೇನ ನೀನು ರಾಗಿಯ. ಆ ಈಗ ಏನಪ್ಪ ತೊಂಪೊಂದೊತ್ತಗು ನನಗೆ ಮಣಿಕೊಂಡು ಹೋಗೈತೆ ಅಂದ್ರೆ ಏನ್ಲ ಅರ್ಥ. ಯಾಕೆ ಮಣ್ಕೊಂಡು ಹೋಗೈತೆ ಅಂತ ಹೇಳ್ಬಿಟ್ಟು ಸುಮ್ಕೆ ನಿಮ್ಗೆ ಸಂಬಳಗಳು ಕೊಟ್ಟು ಮನೆಗಳು ಕೊಟ್ಟು ಮಠಗಳು ಕೊಟ್ಟು ದಿನಸಿ ಕೊಟ್ಬಿಟ್ಟು ಮಡಿಕೊಂಡ್ರೆ ಸುಮ್ಕೆಯ. ಏನೋ ಬಿಡತ್ತಾಗ ನೋಡ್ಕೊತಾರೆ, ನಾವು ಬಂದಿಲ್ಲ ಅಂದ್ರೂ ಎಲ್ಲ ಹುಷಾರ ನೋಡ್ಕೊತಾರೆ ಅಂತ ಹೇಳ್ಬಿಟ್ಬಿಟ್ರೆ ಸೊರ್ ಮಾಡಂಗೆ ಇದೀಗಲ್ಲ ನಿನ್ನ ಜಮೀನೆಲ್ಲನೂ ಹೋಗತ್ತಾಗೆ. ನನ್ನ ಮಗ ಬರಕಿಲ್ಲ ಅಂತ ನಿಮ್ಗೆ ಎಲ್ಲನೂ ಹಿಂಗೆ ದೌಲತ್ತಲ್ವೇ. ನನ್ನ ಮಗ ಬರಲಿ. ಇಲ್ಲಿ ಬಿಡ್ತೀನಿ. ಅವ್ನು ಏನು ಕುರಿ ಕೋಳಿ ನೆಸದ್ ಬಿಟ್ಬಿಟ್ಟು ಜಮೀನು ನೋಡ್ಕೊಂತ ಹೇಳ್ಬಿಟ್ಟು ತೆಂಗಿನಕಾಯಿಗಳು ಕೀಳಿಸ್ರ ಅಂತ ತೆಂಗಿನಕಾಯಿಗಳು ಕೀಳ್ಸಕ್ಕಿಲ್ಲ, ಎಂಥದೂ ಇಲ್ಲ. ಅಯ್ಯೋ ಸಾವ್ಕತ್ತಮ್ಮರೇ, ಹಂಗೇನಿಲ್ಲ ಸಾವ್ಕತ್ತಮ್ಮರೇ. ಅದು ಏನಾಯ್ತು ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಎಲ್ಲನೂ ಹೊಸ ಕೆಲಸ ಸ್ಯಾನೆ ಆಯ್ತು. ತರಕಾರಿ ಎಲ್ಲ ಹಾಕಿದ್ವಲ್ಲ ಈಕಿತ, ಅದಕ್ಕೆ ನೀ ಆ ಕಡೆ ಎಲ್ಲ ಕೆಲಸ ಸ್ಯಾನೆ ಆಗಿರೋದಕ್ಕೆ ಈಗ ಎಲ್ಲನೂ ಹೊಸಿ ತಲೆ ಕೆಟ್ಟೋಗ್ಬಿಟ್ಟೈತೆ ಅಷ್ಟೇನೆ. ಹ್ಞೂ, ಹುಳ್ಳಿಕಾಯಿನ ಹಾಕಿದೀವಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಸಂದಾಗೈತಾ? ಆ ಮರೆ ಪರವಾಗಿಲ್ಲ, ಸಂದಾಗ ಬಂದೈತೆ. ತರಕಾರಿ ಹಾಕಿತ ಬೆಳಿಬೋದು, ಏನು ತೊಂದರೆ ಇಲ್ದಿದ್ದಂಗೆ ಬೆಳಿಬೋದು. ಸರಿ ನಡಿಲ್ಲ, ಹೋಗ್ಬಿಟ್ಟು ಎಲ್ಲ ಒಂದ್ಕಿತ ನೋಡ್ಕೊಂಬಿಟ್ಟು ಬಂದು ಆ ತೆಂಗಿನಕಾಯಿ ಕೀಳಿಸ್ಬೇಕಲ್ಲ, ಅದು ಎಲ್ಲನೂ ಒಸಿ ನೋಡೋಣ. ನಡಿ ಹಂಗೆ ನೆನೆಯ. ಅಮರೇ ಹೊಸಿ ಒಂಚೂರು ಹೊಡಿ ಎಡವಟ್ಟಾಗೋಗ್ಬಿಟ್ಟಿತ್ತು ಹೊಸಿನೇನಿಯ. ಅದು ಏನ್ಲ ಎಡ್ಬಟ್ಟು ಏನ್ಲ? ಅಮೋರೆ ಅದು ಒಂದು ಚೂರೇ ಚೂರು ಎಡವಟ್ಟಾಗೈತೆ. ನಾನು ಹೇಳ್ತೀನಿ. ಆ ಅದು ಅದು ಏನೋ ಅದು ಕೆಲ್ಸಕ್ಕೆ ಹೊಸಬ್ರು ಬಂದಿದ್ರು. ಬಂದಿದ್ರು. ಅದು ಹಂಗಲ್ಲ ಮರೆ. ಅದು 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 ನೀನ್ ಹೇಳೋದಕ್ಕಿಂತ ಹೋಗಕ್ ನಾಳೆ ನೋಡೋದು ವಾಸಿ. ಅಯ್ಯ ಸುಮ್ಕೆ ನೆನೆಯ. ನೀನು ನಿಕ್ಕೊಂಡ್ರೆ ಶತ ದಡ್ಡತನ ನಂದಂತ್ರ ವೇಸ್ಟ್ ಕಂಡ್ಲ ನಿನ್ನಂತೂ. ಏನು ಮ್ಯಾನೇಜ್ ಅಂತ ಏನು ಮಾಡಕ್ಕಿಲ್ಲ. ನಮ್ಮ ತಲೆ ಮೇಲೆ ಅಳಿತಿ ಎಲ್ಲನೂ ಕರ್ಮ. ಅದು 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 ಅಮ್ಮೋರೆ ಅದು ಏ ನಡಿಲ್ಲ ನೋಡ್ಬೇಕೆಲ್ಲ ಫಸ್ಟ್ ಇದಕ್ಕೆ ಹೊಸಿ ನೀರು ಹಾಕ್ಬಿಡು. ಒಣಗಿರೋದು ನನ್ನ ಕೈ ನೋಡಕ್ ಹಾಕಿಲ್ಲ, ಹೊಸಿ ನೀರು ಹಾಕ್ಬಿಡು. ಕಮ್ಲಿ, ಇವತ್ತು ನಿನ್ನ ಕತೆ ಮುಗೀತು ಅಂತಾನೆ ಅರ್ಥ. ಅಲ್ಲ, ಕಾಳೆ ಕೀಳು ಕಾಂಗ್ರೆಸ್ ಗಿಡ ಕೀಳು ಅಂದ್ರೆ ಸಿಕ್ಕಿದೆಲ್ಲ ಕಿತ್ ಬಿಸಾಕಿದೀಗಲ್ಲ ನೀನು. ಏನ್ ಬಂದ್ರೆ ನಿಂಗೆ ದೊಡ್ಡಪ್ಪತ್ತು. ಅಯ್ಯೋ ಮಗಳೇ, ಒಂದಲ್ಲ 10 ತರ ಗಿಡಗಳವೆ. ಇದ್ರ ಕಾಂಗ್ರೆಸ್ ಗಿಡ ಕಿತ್ತಾಕು ಅಂತ ಹೇಳಿರೋದು. ಕಾಂಗ್ರೆಸ್ ಗಿಡ ಯಾವುದು ಅಂತ ನೀವೇ ಗೊತ್ತಾಯ್ತಿಲ್ಲ. ಅಲ್ಲ ಹೊಸಿ ಏನೇನೋ ಕಿತ್ತಾಕ್ಬಿಟ್ಟಿದ್ವಿ, ಅದೇನೋ ಕೋಸ್ ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದೀವಿ. ಈಗ ಏನ್ ಮಾಡೋದು? ಇಲ್ಲಿ ಕಾಣ್ತಾನೆ ಇಲ್ವಲ್ಲ ಯಾವ್ದು ಗಿಡ ಅಂತ ಹೇಳಿ. ಅಲ್ಲ ಅಯ್ಯೋ ಬೈದ್ಬಿಟ್ಟು ಹೋಗೋದ್ರ ಬದಲು ಏನಾರ ಹೊಸಿ ಹೇಳೋದಲ್ವೇ ನಮ್ಮ ಇಂಥ ಗಿಡ ಕಿತ್ತಾಕ್ರಿ ಅಂತ. ಬೋರಿ ಬೈದಾಕ್ಬಿಟ್ಟು ಹೊಂಟೋಗ್ಬಿಟ್ಟನಲ್ಲ ಅವಯ್ಯ. ಅವ್ನ ಮಕ್ಕ ಮುಚ್ಚ ಬೈದ್ಬಿಟ್ಟು ಸುಮ್ಕೇನೆ ಹೋಗ್ಬಿಟ್ರೆ ಆಯ್ತದ. ಬೈದ್ಬಿಟ್ಟು ಅಯ್ಯ ಈಗ ಯಾವ ಗಿಡ ಅಂತ ಹುಡುಕಿ ಕಿತ್ತಾಕನಿ. ಎಲ್ಲ ಕಿತ್ತು ಬಿಸಾಕಿದೀವಿ. ಈಗ ಸಾವ್ಕತಮ್ಮ ಬಂದ್ರೆ ಏನಂತಳೋ ಏನ್ ಕತೆಯೋ, ನಮಗೆ ಗೊತ್ತಿರಲಿಲ್ಲ. ಹಂಗೆ ಅಂತ ಹೊಸಿ ನೈಸ್ ಹೊಡಿಬೇಕು. ಅದೇನು ನೈಸ್ ಹೊಡಿತೀವೋ ಅದೇನು ಕತೆಯೋ ಮಗಳೇ. ಅಲ್ಲ ಇರು, ಗಿಡ ಯಾವ ಗಿಡ ಕಿತ್ತಾಕೋದು ಅಂತ ಅವ್ನು ಬಂದ್ಮೇಲೆ ನೀ ಕೇಳೋಣ. ಅಯ್ಯೋ ಅಮ್ಮ, ಮೊಬೈಲಾಗೆ ಗೂಗಲ್ಲಾಗೆ ಕಾಂಗ್ರೆಸ್ ಗಿಡ ಅಂತ ಹೊಡೆದಿದ್ರೆ ಬರೋದಲ್ವೇನಮ್ಮ? ಅಯ್ಯೋ ನಿನ್ನ ಮಕ ಮುಚ್ಚ. ಅಲ್ಲ ಕಣಮಿ, ಒಂದೇ ಒಂದು ಕಿತ ಈಗ ಹೇಳ್ತಿದ್ದೀಗಲ್ಲ, ಆವಾಗ ಒಂದು ಕಿತ ಹಂಗೆ ಹೇಳ್ಬಿಟ್ಟಿದ್ರೆ ಅಥವಾ ಮೊಬೈಲಾಗ ಹುಡುಕ್ಬಿಟ್ಟು ನೋಡ್ಬಿಟ್ಟು ಕಾಂಗ್ರೆಸ್ ಗಿಡ ಯಾವುದು ಅಂತ ಕಿತ್ತಾಕ್ಬೋದಿತ್ತಲ್ಲ. ಮನೆಯಾಳಿ ಹೆಂಗ್ ಮಾಡ್ಬಿಟ್ಟಲ್ಲ ನೀನು. ಇವಾಗ ಉಸ್ಕೊಳಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ಯಾ ನೀನಂತೂ. ಈಗ ಏನು ಮಾಡೋದಂತ ಇರು, ಮೊಬೈಲಾಗ ಹುಡುಕ್ಬಿಟ್ಟು ನೋಡ್ತೀನಿ ಕಾಂಗ್ರೆಸ್ ಗಿಡ ಯಾವುದು. ಅಲ್ಲಮ್ಮ, ಕಳೆ ಕೀಳು ಅಂದ್ರೆ ಕೀಳ್ಬೋದು, ಅದು ಬಿಟ್ಬಿಟ್ಟು ಕಾಂಗ್ರೆಸ್ ಗಿಡನೇ ಕೀಳು ಅಂದ್ರೆ ಹೆಂಗ್ ಕೀಳನೇ ಹೇಳು? ಹೆಂಗ್ ಕೀಳಕ್ಕಾಯ್ತದೆ? ಹುಡುಕ್ಬಿಟ್ಟೇನೇ ಕೀಳ್ಬೇಕು ತಾನೇ. ಏ ಕಮ್ಲಿ, ಬಂದ್ರು ಸಾವ್ಕತ್ತಮ್ಮರು. ಅಲ್ಲ ಬರ್ಲಿ, ಏನೋ ಒಂದು ಮಾಡ್ತೀನಿ, ಹೇಳ್ತೀನಿ ನಾನು ಅವ್ರಿಗೆ. ನೀವು ಕಾಂಗ್ರೆಸ್ ಗಿಡ ಮಾತ್ರ ಕಿತ್ತಾಕ್ರಿ ಅಂತ ಹೇಳಿದ್ರಲ್ಲ, ನಮ್ಗೆ ಅಂತ ಗಿಡನೇ ನಾವು ನೋಡಿರ್ಲಿಲ್ಲ. ನೀವು ಒಂದು ಕಿತ್ತ ಕಾಂಗ್ರೆಸ್ ಗಿಡವ ತೋರಿಸ್ಬೇಕು ತಾನೇ, ಇಂಥ ಗಿಡ ಅಂತ ಹೇಳ್ಬಿಟ್ಟು. ನಮ್ಗೇನು ಗೊತ್ತು ಕಾಂಗ್ರೆಸ್ ಗಿಡ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಅಯ್ಯೋ ಗಿಡಗಳೆಲ್ಲ ಏನಾದ್ವಲ್ಲ ಯಾಕ? ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದ್ರಾ? ಏನಾಯ್ತು ಗಿಡ ಎಲ್ಲ ಕಿತ್ತಾಕಕ್ಕೆ? ಕೋಸ್ ಗಿಡನ ಏನಾಯ್ತು? ಯಾಕೆ ಹಿಂಗೆ ಕಿತ್ತು ಬಿಸಾಕ್ಬಿಟ್ಟಿದ್ರಲ್ಲ ಎಲ್ಲನೂ? ಅಮ್ಮರೇ ಸಾವ್ಕಾರು ಇವ್ರನ್ನ ಕೆಲ್ಸಕ್ಕೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ರು. ಕಮ್ಲಿನ್ವೇ ಅವ್ರ ಅಮ್ಮನ ಇಬ್ರುನುವೆ ಇವರೇ ಕೆಲಸ ಕೇಳ್ಕೊಂಬಿಟ್ಟು ಬಂದಿದ್ರ. ಅದಕ್ಕೆ ಇರ್ಲಿ ಕೆಲಸಕ್ಕೆ ಆಳುಗಳು ಬೇಕಾಯ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ರು. ಇವ್ರಿಗೆ ಬೆಳಿಗ್ಗೆ ಬಂದ್ಬಿಟ್ಟು ನಾನು ಕಾಂಗ್ರೆಸ್ ಗಿಡ ಎಲ್ಲ ಶಾನೆ ಬೆಳ್ಕೊಂಡವೆ ಕೋಸ್ ಗಿಡದಾಗೆ, ಏನು ಇಲ್ದಿದ್ದಂಗೆ ಎಲ್ಲ ಕಿತ್ತಾಕ್ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಅದಕ್ಕೆ ಸರಿ ಆಯ್ತು ಕಿತ್ತಾಕ್ತೀನಿ ಅಂತ ಹೇಳಿದ್ರು. ನಾನು ಸರಿ ಬಿಡು ಅಂತ ಬೇರೆ ಕಡೆ ಎಲ್ಲ ಕೆಲಸ ನಡೀತಿತ್ತಲ್ಲ ನೋಡ್ಕೊಂಡು ಅಲ್ಲೇನೇ ಇದ್ದೆ ಅಮ್ಮರೇ. ಆಮೇಗಿಂದ ಮಧ್ಯಾಹ್ನದ ಹೊತ್ತಿಗೆ ಬಂದು ನೋಡೋಷ್ಟೊತ್ತಿಗೆ ಇಲ್ಲಿ ನೋಡಿ 1/4 ಎಕರೆ ಎಲ್ಲ ಕಿತ್ತು ಬಿಸಾಕ್ಬಿಟ್ಟವ್ರೆ ಕೋಸ್ ಗಿಡವ. ಅಯ್ಯೋ ಕಿತ್ತೋದ್ ಮಾನ್ ಗಿಡಿಲ್ಲ. ಬೆಳೆ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ರ? ತರಕಾರಿ ಗಿಡನೆಲ್ಲ ಕಿತ್ತಾಕ್ಬಿಟ್ಟಿದ್ರೇನೆ ಕಿತ್ತೋದರ? ಗೊತ್ತಿಲ್ಲ ಅಂತ ಬೊಗಳ್ಬೇಕು. ಯಾಕೆ ಗಿಡಗಳೆಲ್ಲ ಕಿತ್ತಾಕುದ್ರಿ? ಲೋ ನಾನು ಹೇಳಿಲ್ವಾ, ಇವರೆಲ್ಲ ಬೇಕಂತ ಏನೇ ಮಾಡ್ತಾರೆ ಇವರು. ಕಂತ್ರಿ ಬಡಿದವು ಯಾರನ್ನ ಉದ್ದಾರ ಆಯ್ತಾರೆ ಸೈಸಾಗ ಹಾಕಿಲ್ಲ. ಆ ಸಾವುಕಾರ ಗುದ್ದಿಲ್ಲ ನನ್ನ ಗಂಡುಂಗೆ, ಅವ್ನಿಗೆ ಏನಾರ ತಗೊಂಡು ಹಾಕ್ಬೇಕು. ಇವ್ರನ್ನೆಲ್ಲ ಕೆಲಸ ಇಕ್ಕೊಬಿಟ್ಟವನಲ್ಲ ಇವ್ರಿಗೆಲ್ಲನೂ ಮಾನ ಮುರುವುದಿಲ್ಲ ನನ್ನ ಮಗುಂಗೆ.
ಏನೇ ಕಮ್ಲಿ ಮಾಡ ಕೆಲಸ ಇದ್ದಂಗೆ ತರಕಾರಿ ಗಿಡ ಎಲ್ಲ ಕಿತ್ತಾಕ್ಬಿಟ್ಟಿದ್ಯಾ ನೀನು ಆ ಕೋಸ್ ಗಿಡ ಎಲ್ಲ ಯಾಕೆ ಕಿತ್ತಾಕ್ದೆ ನೀನು ಆ ಮನಿಯಾಳಿ ಎಲ್ಲ ಗೊತ್ತಿದ್ದೆ ಮಾಡಿದ್ಯಲ್ವ ನೀನು ನಿನ್ ಮಕ್ಕ ನಾಯಿ ನೆಕ್ಕ ನೋಡಿ ಹೆಂಗ್ ಮಾಡಿದೀಗ ಅಂತ ಹೇಳ್ಬಿಟ್ಟು ಬೆಳೆ ಎಲ್ಲ ಹಾಳು ಮಾಡ್ಬಿಟ್ಟಲೆ ನಮ್ಗೆ ಎಷ್ಟು ನಷ್ಟ ಆಯ್ತು ಗೊತ್ತೇನೆ. ಅಯ್ಯೋ ಅಕ್ಕ ಅದು ನನಗೆ ಗೊತ್ತಾಗ್ಲಿಲ್ಲ ಕಾಂಗ್ರೆಸ್ ಗಿಡ ಕಿತ್ತಾಕು ಅಂತ ಹೇಳಿದ್ರೆ ನಮ್ಮ ಕಡೆ ಕಾಂಗ್ರೆಸ್ ಗಿಡ ಅಂತಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ. ನಾವು ಈ ಕಡೆ ಅಲ್ಲಲ್ವಾ ನಂಗೆ ಕಾಂಗ್ರೆಸ್ ಗಿಡ ಕಿತ್ತಾಕು ಅಂತ ಹೇಳ್ಬಿಟ್ಟು ಹೋದ್ರ ಕಾಂಗ್ರೆಸ್ ಗಿಡ ಅಂದ್ರೆ ಏನು ಏನು ಅಂತ ಹೇಳ್ಬಿಟ್ಟು ಹುಡ್ಕೋಷ್ಟೊತ್ತಿಗೆ ಸಾಕಾಗೋಯ್ತು. ಏನು ಸಿಗ್ಲಿಲ್ಲ. ಈ ಅಣ್ಣಯ್ಯ ದೊಡ್ಡ ದೊಡ್ಡದಾಗ ಉದ್ದುದ್ದ ಬೆಳೆದಿರ್ತಾವಲ್ಲ ಅಂತ ಗಿಡನ ಕಿತ್ತಾಕು ಹೊಸಿ ಅಂತ ಹೇಳ್ತಾ ದೊಡ್ಡದಾಗ ಉದ್ದುದ್ದ ಯಾವ ಬೆಳೆದಿರಲಿಲ್ಲ. ಯಾವ ಇರೋದ್ರಾಗ ಸುಮಾರಾಗಿ ಕಾಣಿಸಿದ್ವಾ ಇದೇ ಇರ್ಬೋದೇನೋ ಇಷ್ಟೊಂದು ಬೆಳೆದೈತಲ್ಲ ಅಂತ ಹೇಳ್ಬಿಟ್ಟು 4 ಎಕರೆ ಫುಲ್ ಕಿತ್ತು ಬಿಸಾಕ್ಬಿಟ್ವಿ ಅತ್ತಾಗೆ. ಈಗ ಏನು ಮಾಡೋದು ಅದನ್ನ ಉಣನಿ ಅಂತ ಹೇಳಿದ್ರಿ ಅಣ್ಣಯ್ಯ ಅವೆಲ್ಲ ಉಣಕ್ಕಾಗಕ್ಕಿಲ್ಲ ತಿರ್ಗಾ ಅಂತ ಹೇಳ್ತೈತೆ. ನಾವೇನು ಬೇಕಂತ ಮಾಡಿಲ್ಲ ಕಣಕ ಏನೋ ಹೊಸಿ ಮಿಸ್ಟೇಕ್ ಆಗೋಗ್ಬಿಡ್ತು ಅಷ್ಟೇ ನೀನಿಯ ಏನೋ ಕಿತ್ತಾಕು ಅಂತ ಹೇಳಿದ್ರ ನಾನು ಅದಕ್ಕೆ ನೀನಿಯ ಹಿಂಗೆಲ್ಲನೂ ಹಿಂಗಾಗೋಗ್ಬಿಡ್ತು. ಇನ್ನೊಂದು ಕಿತ್ತ ಹಿಂಗೆ ಆಗಕ್ಕಿಲ್ಲ ಬಿಟ್ಬಿಡಿ. ಇದೊಂದು ಕಿತ್ತ ತೆಪ್ಪಾಯ್ತು. ಅಯ್ಯೋ ಕಿತ್ತೋದ್ ಬೇವರ್ಸಿಗ್ಲಾ ಮನೆಯಾಳಿಗ್ಲಾ ನೀವು ಬರ್ಬಾರ್ದು ಬರ ನಿಮ್ಗೇನೆ ಬಂದ್ರೆ ದೊಡ್ಡಪತ್ತು. ಮತ್ ಕೂಲಿ ಕೆಲಸ ಬರಲ್ಲ ಅಂತಂದ್ಮೇಲೆ ಯಾಕೆ ಬಂದ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಸೇರ್ಕೋಬೇಕಿತ್ತು? ಯಾ ಬೇವರ್ಸಿ ಹೇಳ್ದ್ರೆ ನಾ ಕೂಲಿ ಕೆಲ್ಸಕ್ಕೆ ಬಾ ಅಂತ ಹೇಳ್ಬಿಟ್ಟು ಕೂಲಿ ಕೆಲ್ಸಕ್ಕೆ ಸೇರ್ಸ್ಕತ್ತೀವಿ ಅಂತ ಹೇಳ್ಬಿಟ್ಟು ಲೋಪರ್ ಬಡ್ಡಿ ನಿನ್ಗೆ ಚೊಪ್ಪಲಿ ತಗೊಂಡು ಹೊಡಿಬೇಕು. ನಿನ್ಗಂತೂ ಬೆಳೆ ಎಲ್ಲ ಹಾಳು ಮಾಡ್ಬಿಟ್ಲಲ್ಲ. ಅಯ್ಯೋ 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 ಎಷ್ಟೊಂದು ಚೆನ್ನಾಗಿ ಬೆಳೆದಿತ್ತು ಗಿಡ ಎಲ್ಲನೂ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ರಲ್ಲ ನೀವು. ಏನೋ ಬೆಳೆಯ ಬೆಳೆಯೋರ್ಗಾದ್ರೆ ಗೊತ್ತಾಯ್ತದೆ ಅದ್ರ ಕಷ್ಟ ಏನು ಅಂತ ಹೇಳ್ಬಿಟ್ಟು ನಿಮ್ಮಂಗೆ ಹಾಳು ಮಾಡೋ ಬಡ್ಡೆ ಎತ್ತದವು ಕೆಲ್ ಗೊತ್ತಾಯ್ತದೆ. ಲೋಪರ್ ಬಡ್ಡಿಗ್ಲ ನಿಮ್ಮಿಂದ ನೀ ಆಳ್ವಿ ದಾಳ ಹೋಗಿರೋದು ಅಂತ ಹೇಳಿದ್ರೆ ನಿಮ್ಮನ್ನು ಸುಮ್ಮನೆ ಬಿಟ್ಟೇನ ನಾನು. ಹಾಳು ಮಾಡಕ್ಕಿಲ್ವ ನಿಮ್ಮನ್ನ ನೋಡ್ತಿರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೊದಲು ನನ್ನ ಗಂಡಂಗೆ ತಗೊಂಡು ಹಾಕ್ಬೇಕು. ಇನ್ನೊಂದು ಕಿತ್ತ ಕಣ್ಣು ಮುಂದೆ ಕಾಣಿಸ್ಕೊಬಿಟ್ರು ಹಂಗೆ ಕುತ್ತಿಗೆ ಮೇಲೆ ಕಾಲಿಕ್ಬಿಟ್ಟೆ ಅಷ್ಟೇ ನೀ. ಅಯ್ಯೋಂಗೊಂದ್ಯಾಡಿ ನಮಗೂ ಹೊಟ್ಟೆಗೆ ಊಟನೂ ಇಲ್ಲ. ಕೂಲಿ ಕೊಟ್ರೆ ನೀ ನಮಗೂ ಆಗೋದು ಹೆಂಗೋ ಕೂಲಿ ಮಾಡ್ಕೊಂಡು ಅಟಗಿತ್ತೀವಿ. ದಯವಿಟ್ಟು ಹಿಂಗೆಲ್ಲ ಮಾಡಕ್ ಹೋಗ್ಬಿಡಿ. ಇನ್ನೊಂದು ಕಿತ್ತ ಏನಾರ ಕಿತ್ತಾಕ್ಬೇಕಾದ್ರೆ ಏನು ಕಿತ್ತಾಕ್ಬೇಕು ಅಂತ ಹೇಳಿದ್ರು ಅದನ್ನೇನೇ ಕಿತ್ತಾಕ್ಬಿಡ್ತೀವಿ. ಅಲ್ಲಿ ಗಂಟೆ ಅವ್ರು 7 ಗಂಟೆ ಕೀಳಕ್ಕಿಲ್ಲ ಸಮಸ್ಬಿಡಿ. ಇಷ್ಟು ದೊಡ್ಡ ಕತ್ತೆ ಆಗೋಳು ನಿಮ್ಮಮ್ಮ ಗೊತ್ತಾಗ್ಲಿಲ್ವಂತ ಕಾಂಗ್ರೆಸ್ ಗಿಡ ಯಾವುದು ಅದ್ಯಾವುದು ಇದ್ಯಾವುದು ಅಂತ ಹೇಳ್ಬಿಟ್ಟು ಕಿತ್ತೋದರ ಹೋಗಿ 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 ನಿಮ್ಮನ್ ಕೆಲ್ಸಕ್ಕೆ ಇಕ್ಕಂಡಲ್ಲ. ನನ್ನ ಗಂಡಂಗೆ ಬುದ್ಧಿ ಇಲ್ಲ. ಲೇ ಕಮ್ಲಿ ಕಾಲಿ ಕಿತ್ ಕಡೆ ಎಲ್ಲ ಸರ್ವನಾಸನ ನೀನಂತರುವೆ ನಿನ್ನ ಜಮೀನಾಗಿ ಇಕ್ಕಂಡ್ರೆ ನನಗೆ ತಲೆ ಕೆಟ್ಟೋಗ್ಬಿಟ್ಟೈತೆ. ನನಗೆ ಬುದ್ಧಿ ಇಲ್ಲ ತಕ ನಿಮ್ಮನ್ ಜಮೀನಾಗಿ ಇಕ್ಕಂಡ್ರದು. ಇನ್ನ ನೀವು ಇಲ್ಲೇ ಇದ್ಬಿಟ್ರೆ ಇನ್ನು ಏನೇ ಸರ್ವನಾಶ ಮಾಡಿ ಬಿಸಾಕ್ಬಿಡ್ತಿರೋ ಬಡ್ಡಿಗ್ಲ. ಅಲ್ಲ ಅಷ್ಟು ಬೆಳೆ ನಾಶ ಆಗೈತಲ್ಲ ಇವಾಗ ಏನು ಗೊತ್ತಿಲ್ಲ ಅಂತ ನಿಂತ್ಕೊಬಿಟ್ರೆ ಅದ್ರಕ್ಕೆಲ್ಲ ಯಾರು ತುಂಬಿಕೊಟ್ಟಾರ ಅದಕ್ಕೆಲ್ಲನೂ ನಿಮ್ಮ ಹಬ್ಬನ್ ತುಂಬಿಕೊಟ್ಟನೆ ಕಾಸೆಲ್ಲನೂ ಹೋಯ್ತಲ್ಲ. ಒಂದು 10,000 ಲಾಸ್ ಆಯ್ತಲ್ಲ ನಮಗೆ. 5,000 ಹೋಯ್ತಲ್ಲ. ಈಗ ಯಾರು ತಂದು ಕೊಟ್ಟಾರು ಹೇಳು? ತಂದು ಕೊಟ್ಟಿರೆ ನೀವು? ಅಯ್ಯೋ ಅಮ್ಮರೆ ನಮ್ಗೆ ತಿನ್ನಕ್ಕೂನ್ವೆ ಗೊತ್ತಿಲ್ದವ್ರು ನಾವು ಅಂತದ್ರಾಗ ನಿಮ್ಗೆ ಏನು ತಂದು ಕೊಡನಿ ಹೇಳಿ? 10,000 ಅಲ್ಲ 10 ರೂಪಾಯಿನೂ ಇಲ್ಲ. ಏನೋ ನೀವು ಕೂಲಿ ಕೊಡ್ತೀರಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಹೆಂಗೋ ರೇಸನ್ನು ಕೂಲಿ ಎಲ್ಲ ಕೊಡ್ತೀರಂತಲ್ಲ ಅದಕ್ಕೆ ನೀವು ನಿಮ್ದ್ರಾಗೆ ಕೆಲಸ ಮಾಡ ನೀವು ಬ್ಯಾರದ್ರಾಗ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದೀರಾ. ನೋಡಿ ತೆಪ್ಪಾಯ್ತು ನಮ್ದಂತೂ ತೆಪ್ಪಾಯ್ತು. ಇನ್ನೊಂದು ಕಿತ್ತ ಹಿಂಗೆಲ್ಲ ಮಾಡೋಕ್ಕಿಲ್ಲ. ನೀವು ಹೇಳ್ದಂಗೆ ನೀ ಕೆಲಸ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ ಸರಿನೇ. ಇದೊಂದು ಕಿತ್ತಾಗ ಸಮಸ್ಬಿಡಿ ಗೊತ್ತಿಲ್ಲದಂಗೆ ತೆಪ್ಪಾಗೋಗ್ಬಿಟ್ಟೈತೆ. ಲೇ ನಿನ್ನು ನಿಕ್ಕೊಂಡಿದ್ದೀನಲ್ಲ ನಾನು ಮನೆಯಲ್ಲೆಲ್ಲ ಕೆಲಸಗಳ ನೋಡ್ಕೊಳ್ಳೆ ಅಂತ ಹೇಳ್ಬಿಟ್ಟು ಯಾರು ಏನು ಕಿಸಿತಾವ್ರೆ ಅಂತ ನೋಡಿದಂಗೆ ನಲ್ಕೊಂಡು ಬಿದ್ದಿದ್ದ ನೀನು. ಮನೆಯೊಳ್ ನನ್ನ ಮಗನೆ ನಿಮ್ಗೆಲ್ಲ ಸಂಬಳ ಕೊಡ್ತೀನಲ್ಲ ದೇವ್ರನ್ನ ನನಗೆ ಬುದ್ಧಿ ಇಲ್ಲ ಕಣ. ನನ್ಗಂತೂ ಬೊತ್ಯಾ ಇಲ್ಲ 5,000 ಕೊಡು ಇಲ್ಲ 10,000 ಕೊಡಮ್ಮ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಿತ್ಕೊಬಿಡ್ತಾರೆ. ಆಮೇಕಿಂದ ಬಂದು ಕೇಳೋ ವರ್ಷಕ್ಕೆ ಈಗ ಇಂಥ ಆಟಗಳೇನು ಆಡೋದು ನೀವು ಬಡ್ಡಿಗಳ. ನಿಮ್ಗೆ ಹೇಳಿ ನನ್ನ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ ನನಗಂತೂ. ನಿಮ್ಮ ಅಕ್ಕ ಮುಚ್ಚ ನೋಡ್ಲಾ ಈಗಲೇ ಹೇಳ್ಬಿಟ್ಟಿದ್ದೀನಿ ನಾನಂತೂ. ಇನ್ನೊಂದು ಕಿತ್ತ ಏನಾರ ನೀನು ಇಂಥವೆಲ್ಲ ಕಾಣಿಸ್ಕೋಬೇಕಂತ ನನಗೆ ಹೊಸೊಬ್ಬರನ್ನೆಲ್ಲ ಕರ್ಕೊಂಬಿಟ್ಟು ಬಂದು ಅನ್ಯಾಯವಾಗಿ ಗಿಡಗಳೆಲ್ಲ ಹೊಂಟೋಗ್ಬಿಟ್ವಲ್ಲ. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಲ್ವೆಲ್ಲ. ಕಣ್ಣ ಯಾರನ್ನ ಒಬ್ರು ಹೊಸೊಬ್ರು ಕೆಲ್ಸಕ್ಕೆ ಬಂದ್ರೆ ಕಣ್ಣಿಗೆ ಬಿಟ್ಟು ನೋಡ್ಕೋಬೇಕು ಏನು ಕಿಸಿತಾವ್ರೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಬಿಟ್ಟು ನೀನು ಅಲ್ಕೊಂಡು ಓಡಾಡ್ಕೊಂಡು ನೀನು ಮನೆ ಹೆಂಡತಿ ಅಂತ ಓಡಾಡ್ಕೊಂಡಿದ್ರೆ ಯಾರೆಲ್ಲ ಬಂದು ನೋಡ್ಯಾರ ನಿನಗೆ? ಅಮ್ಮೋರೆ ತಪ್ಪಾಯ್ತು ನನಗೇನು ಗೊತ್ತಿತ್ತು ಇವ್ರಿಗೆ ಕಾಂಗ್ರೆಸ್ ಗಿಡ ಅಂದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಅಮ್ಮೋರೆ ಬ್ಯಾಡ ಅಂತ ಹೇಳ್ಬಿಟ್ಟು. ಸಾವುಕಾರ ಇರ್ಲಿ ಬಿಡು ಕೆಲ್ಸಕ್ಕೆ ಇರ್ಲಿ ಏನಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದು ಅವ್ರೇನೇ ಅಮ್ಮೋರೆ. ತೆಪ್ಪಾಯ್ತು ಇನ್ನೊಂದು ಕಿತ್ತ ಹಿಂಗೆ ಎಲ್ಲನೂ ನನ್ನ ಕಡೆಯಿಂದ ತೆಪ್ಪಾಗಕ್ಕಿಲ್ಲ. ತೆಪ್ಪಾಯ್ತು ಬಿಟ್ಬಿಡಿ. ನಾನೇ ನೋಡ್ಕೊತೀನಿ ಇವ್ರನ್ನ ಉಳಿದಿದ್ದೆಲ್ಲನೂ ನಾನು ನೋಡ್ಕೊಂಡು ವಸೂಲಿ ಮಾಡ್ಕೊತೀನಿ. ನಮ್ಗೆ ಆಗಿರೋ ಅಷ್ಟಕ್ಕೆಲ್ಲ ವಸೂಲಿ ಮಾಡ್ಕೊತೀನಿ ನಾನು. ನೋಡ್ರಿ ನಾಳೆಯಿಂದ ನಾನು 5,000 ರೂಪಾಯಿ ತೀರ ಗಂಟನೂ ಒಂದು ತಿಂಗಳು ಪೂರ್ತಿ 5,000 ತೀರ ಗಂಟ ಅಂತಲ್ಲ ಒಂದು ತಿಂಗಳು ಪೂರ್ತಿ ನೀವು ಒಬ್ರದ್ದು ಸಂಬಳನ ಮಾತ್ರ ಕೊಡ್ತೀವಿ. ಇನ್ನೊಬ್ರು ನಮ್ಮ ಹೊಲ್ದಾಗೆ ಫ್ರೀಯಾಗಿ ಕೆಲಸ ಮಾಡಬೇಕು ಸರಿನೇ? ಆಮೂರೆ ಈಗ ಬೆಳೆ ನಷ್ಟ ಮಾಡಿದ್ರಲ್ಲ ನಮಗೆ ಈ ಬೆಳೆ ನಷ್ಟವಾ ಇದು ನಿಮ್ಮ ಅಪ್ಪ ಬಂದು ತಂದ್ಕೊಟ್ಟಾನೆ ನಿಮಗೆ? ಇಲ್ಲ ನಮ್ಮ ತಾತ ಬಂದು ತಂದ್ಕೊಟ್ಟಾನೆ? ಅದೆಲ್ಲ ಬೇಕಾಗಿಲ್ಲ. ಇಬ್ರು ಬರ್ತೀರಾ ಒಬ್ರು ಜೀವನಕ್ಕೆಲ್ಲ ಬೇಕಲ್ಲ ಕಾಸು ಅಂತ ಹೇಳ್ಬಿಟ್ಟು ಒಬ್ರು ಒಂದು ತಿಂಗಳು ಪೂರ್ತಿ ಫ್ರೀಯಾಗಿ ಕೆಲಸ ಮಾಡಬೇಕು. ಇನ್ನೊಬ್ರದ್ದು ಮಾತ್ರ ಕೂಲಿ ಕೊಡ್ತೀನಿ. ಆ ಕೂಲಿಯೇ ತಿನ್ಕೋಬೇಕು. ಇಲ್ಲ ಅಂದ್ರೆ ಇಬ್ರು ಫ್ರೀಯಾಗಿ ಮಾಡ್ಬಿಡಿ. ಅದಾಗ 15 ದಿನ ಕೂಳು ನೀರು ಇಲ್ದಿದ್ದಂಗೆ. ಈಗಲೇ ಹೇಳಿದ್ದೀನಿ ನೀವು ಫ್ರೀಯಾಗಿ ಮಾಡಲೇಬೇಕು. ಅರ್ಧಂಬರ್ಧ ನನಗಿಂತ ಕಂತ್ರಿ ಕೆಲಸ ಮಾಡಿದ್ರಿ ಅಂತಂದ್ರೆ ಬುಡಕ್ಕಿಲ್ಲ ನಿಮ್ಮನ್ನಂತಂದ್ರೆ ರುಬ್ಬಿ ಹಸ್ಬಿಡ್ತೀನಿ. ಆಯ್ತು ಬಿಡಿ ಅಮ್ಮರೇ ನೀವು ಹೇಳ್ದಂಗೆ ಏನೇ ಮಾಡ್ತೀವಿ ಬಿಡಿ. ನಂದೆಲ್ಲ ಫ್ರೀನೇ ಅನ್ಕೊಳ್ಳಿ. ನಾನು ಫ್ರೀಯಾಗಿ ಏನೇ ಕೆಲಸ ಮಾಡ್ತೀನಿ. ನನ್ನ ಮಗಳದ್ದು ಒಂಚೂರು ಒಂದು ಕಾಸು ಕೊಟ್ಬಿಡಿ. ಯಾಕಂದ್ರೆ ನಮಗೂ ಉಣ್ಣಕ್ಕೂ ತಿನ್ನಕ್ಕೂ ಎಲ್ಲದಕ್ಕೂ ಬೇಕಲ್ಲ. ನಮಗೂ ಯಾರು ಇಲ್ವಲ್ಲ. ಅದಕ್ಕೆ ನನ್ನ ಮಗಳದೊಂದು 250 ರೂಪಾಯಿ ಕಾಸು ಕೊಟ್ಬಿಡಿ. ಇನ್ನು ಉಳಿದಿದ್ದೆಲ್ಲ ನಾವು ನೋಡ್ಕೊತೀವಿ. ಇನ್ನೊಂದು ಕಿತ ಹಿಂಗೆ ಮಾಡಿ ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು.
ಕಂತ್ರಿ ಬಡ್ಡಿಗ್ಲಾ ನಿಮ್ಮನ್ನ ನೋಡಿದ್ರೆ ಮೈಯೆಲ್ಲ ಉರ್ದುರ್ದುರ್ದುರ್ದು ಹೋಯ್ತಾ ಇತ್ತು ನನಗಂತೂ ನಿಮ್ಮನ್ನ ನೋಡಿದ್ರೆ ಲೋಪರ್ ಬಡ್ಡಿಗ್ಲಾ. ಹುಷಾರ್, ನನ್ನ ಹತ್ರ ನೀವು ಬ್ಯಾರ ಹತ್ರ ಆಟ ಆಡಿದ್ರಲ್ಲ ಅಷ್ಟು ಆಟ ನನ್ನ ಹತ್ರ ನಡೆಯಕ್ಕಿಲ್ಲ. ನಾನೇನು ಅಂತ ಎಲ್ರಿಗೂ ಗೊತ್ತು, ಸರಿನಾ? ನೀವು ಬ್ಯಾರ ತಗಾಡ್ದಂಗೆ ನನ್ನ ತಗಾಡಕ್ ಬಂದ್ಬಿಟ್ರೆ ಮುರಿದು ಮೂಲೆ ಕೂರಿಸ್ಬಿಡ್ತೀನಿ ಒಂದೇ ದಿನಕ್ಕೇನೆನಿಯ. ಏಯ್ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ಲಾ ಇವ್ರದನ್ನ. ಸರಿ ಅಮ್ಮವ್ರೆ, ಇನ್ಮೇಲೆ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸ್ತೀನಿ. ಇನ್ನೊಂದ್ಕಿತ ಇವ್ರು ಕೆಲಸ ಮಾಡ್ದಾಗ ಏನೇ ಒಂದ್ಕೊಂಡು ಎಕ್ಸ್ಟ್ರಾ ಇಟ್ಬಿಟ್ಟು ನೋಡ್ಕೊತೀನಿ ಬಿಡಿ. ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೀವು ಉಳ್ದಿರೋದು ನೋಡಿ ಬನ್ನಿ. ಹುಳ್ಳಿಕಾಯಿ ಗಿಡ ಹಂಗೇನಿ ಅಲ್ಲಿ ತೆಂಗಿನಕಾಯಿ ಇದೆಲ್ಲ ಹೊಸಿ ನೋಡಿ ಬನ್ನಿ. ಇವ್ರ ವಿಷಯ ನಂಗೆ ಬಿಟ್ಬಿಡಿ, ನಾನು ನೋಡ್ಕೊತೀನಿ, ಎಲ್ಲ ಪ್ರತಿಯೊಂದು ನೋಡ್ಕೊತೀನಿ. ಒಂದು ಮಾತ್ರ ಸಂಬಳ ಕೊಡ್ತೀನಿ, ಇನ್ನೊಂದೇನು ಸಂಬಳ ಕೊಡಕ್ಕಿಲ್ಲ ಬನ್ನಿ. ಅಂತೂ ನಮ್ಗೆ ಆಗಿರೋ ನಷ್ಟ ಎಲ್ಲ ವಸೂಲಿ ಆಗ್ಬೇಕಡ, ಸರಿನಾ? ಹಂಗೆ ನಿಮ್ಮ ಚಿಕ್ಕ ಯಜಮಾನ್ರಿಗೆ ಹೇಳ್ಬಿಡು, ಒಂದು ನಿಮ್ಮ ಅಮ್ಮ ಹೇಳ್ತು ಒಂದು ಗಮನ ಇಟ್ಬಿಟ್ಟು ನೋಡ್ಕೋಬೇಕಂತೆ ಹೊಲದ ಕಡೆ, ಹಂಗೆ ಹಿಂಗೆ ಅಂತ ಹೇಳು. ನಾನು ದಿನ ಬಂದು ನೋಡಿ ನೋಡಿ ನನಗೂ ತಲೆ ಕೆಟ್ಟೋಯ್ತದೆ. ನೀವು ಆಳುಗಳು ಹಂಗೇನೆಯಾ ಹೊಸಿ ಸೋಮಾರಿಗಳಾಯ್ತಾ ಬತ್ತ ಕೆಲಸ ಮಾಡ್ತಿಲ್ಲ. ಅಲ್ಲ ಅವ್ರಿಗೆ ಮನೆ ಕೊಟ್ಟಿದ್ದೀವಿ, ರೇಷನ್ ಕೊಡ್ತಾ ಇದೀವಿ, ಸಂಬಳನೂ ಕೊಡ್ತಾ ಇದೀವಿ. ಇಷ್ಟು ಕೊಟ್ಟರು ಅವ್ರು ಕೆಲಸ ಮಾಡಲಿಲ್ಲ ಅಂತಂದ್ರೆ ಉಗುತ್ ಬಿಸಾಕ್ ಬೇರೆಯವ್ರನ್ನ ಕರ್ಕತ್ತೀವಿ ಅಂತ ಹೇಳ್ಬಿಡು, ಅವ್ರಿಗೆ ಮನೆ ಖಾಲಿ ಮಾಡಿಸ್ತೀವಿ ಅಂತ ಹೇಳ್ಬಿಡು ಬಡ್ಡಿಗಳಿಗೆ. ಅಯ್ಯ ಸರಿ ಅಮ್ಮವ್ರೆ, ಹೇಳ್ತೀನಿ ಬನ್ನಿ. ಹೇಯ್ ಥೂ, ನಿಮ್ಮಿಂದ ನಾನು ಉಗಿಸ್ಕೊಳಂಗಾಯ್ತು. ಇನ್ನೊಂದು ಕಿತ ಯವತಾರುಗಳೇನು ಆಡ್ಬೇಕಂತ ಅಮ್ಮ ಮಗಳು ನೋಡು. ನಾನು ಬಂದ್ಬಿಟ್ಟು ಹೇಳ್ತೀನಿ ನಾಳೆ ಏನು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಮನೆಗೋಗ್ರಿ ಸದ್ಯಕ್ಕೆ, ಮಾಡಿದ್ರಲ್ಲ ಹಾಳು ಮಾಡಿದ್ರಲ್ಲ, ನಾಳೆಯಿಂದ ಇಬ್ರು ಬರ್ಬೇಕು ಕೆಲಸಕ್ಕೆ, ಒಬ್ರದ್ದು ಮಾತ್ರ ಸಂಬಳ ಕೊಡ್ತೀನಿ. ನಿಮ್ಮಿಂದ ನಾನು ಉಗಿಸ್ಕೊಳಂಗಾಯ್ತು. ಎಲ್ಲರ ಥರ ಅಲ್ಲ ಅನ್ಕೋ, ಎಲ್ಲರ ಥರ ನೀನು ಈ ಅಮ್ಮನ ಅನ್ಕೋಬಿಟ್ರೆ ನೀವು ಸಾವುಕಾರನ ಅಂತ ಸಾವುಕಾರನ ನೀವು ಹೋಗ್ಬಿಡೋದು ಜುಟ್ಟು ಇಟ್ಕೊಂಡು ಕುಂತಿರೋಳು. ನೀವಿನ್ ಯಾವ ಲೆಕ್ಕ ಶಾನೆ ಆಟ ಆಡಕ್ಕೆ ಬರ್ಬೇಡಿ ಇವ್ರ ಹತ್ರ. ಥೂ, ನಿಮ್ಮಿಂದ ನಾನು ಉಗಿಸ್ಕೊಂಡೆ. ಅಮ್ಮ ನಾವೇನು ಅನ್ಕೊಂಡಿದ್ವಲ್ಲಮ್ಮ, ಅಯ್ಯೋನು ಆಗೋಯ್ತು. ನನಗಂತೂ ಸ್ಯಾನೆ ಬೇಜಾರಾಯ್ತಾಯ್ತು ಕಣಮ್ಮ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ಕಣಮ್ಮ. ಯಾಕಾದ್ರೂ ಬಂದು ಕೆಲಸ ಸೇರ್ಕೊಬಿಟ್ಟು ಅನ್ನಿಸ್ತೈತೆ. ಅಲ್ಲ ಕಣಮ್ಮ, ಇನ್ಮೇಲೆ ಏನಾರ ಮಾಡೋಕ್ಕಿಂತ ಮುಂಚೆ ಮೊಬೈಲಾಗ ಗೂಗಲಾಗ ಸರ್ಚ್ ಮಾಡ್ಬಿಟ್ಟೇನೇ ನಾವು ಮಾಡ್ಬೇಕು ಕಣಮ್ಮ ಕೆಲಸ. ಹ್ಞೂ ಮಗಳೇ, ಹಂಗೆ ಏನೇ ಮಾಡೋಣ ಸುಮ್ಕಿರು. ನಾವೇನೇನಿಯ ಓಕೆ ಇದು ಮಾಡನಿ, ಎಲ್ಲನೂ ಹುಡುಕ್ಬಿಟ್ಟು ತಡಕ್ಬಿಟ್ಟು ಏನೋ ಒಂದು ಮಾಡೋಣ ಬಾ. ಹೋಗನ್ ಬಾ, ಫಸ್ಟ್ ಇವಾಗ ಮಂತ ಕೇಳೋನಲ್ಲ, ಹೋಗನ್ ಬಾ, ಸ್ವಲ್ಪ ಸುಧಾರಿಸ್ಕೊಳ್ಳಿ. ನೋಡಿಯಮ್ಮ, ಇನ್ಮೇಲೆ ಏನಾರ ಕೆಲಸ ಗೊತ್ತಿಲ್ಲ ಅಂದರೆ ನೀನು ಅಷ್ಟೇ ನನಗೆ ಗೊತ್ತಿಲ್ಲ ಅಂತ ಹೇಳು. ಆ ಗಿಡ ಕಿತ್ತಾಕು ಈ ಗಿಡ ಕಿತ್ತಾಕು ಅಂತ ಮಾತ್ರ ಹೇಳ್ಬೇಡ. ಈಗಲೇ ಹೇಳಿದ್ದೀನಿ ನೋಡಿ, ಸುಮ್ಕೇನಿಯಮ್ಮ ಅಂತ ಹೋಗೋಣ. ಯಪ್ಪ ಸಾಕಿ ಅಮ್ಮನ ಸವಾಸ.